ಪ್ರಸ್ತಾಪ ಮಾಡಲಿಲ್ವಲ್ಲ ವಿರೋಧ ಪಕ್ಷದ ಅವ್ರಿಗೆ ಯಾಕೆ ಪಾಪ ಉಳ್ಳಂತ ಅರ್ಥ ಆಗಲಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯ ಇತರ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ನೈತಿಕವಾಗಿ ಅತ್ಯಂತ ಮೇಲುಸ್ತರದಲ್ಲಿರ್ತಕ್ಕಂಥ ರಾಜ್ಯ ಭಾರತ ದೇಶದಲ್ಲಿ. ಈ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳ ಬೆಳವಣಿಗೆ ನೋಡಿದಾಗ ರಾಜಕೀಯವಾಗಿ ನಾವೆಲ್ಲ ಯಾರೆಲ್ಲ ಪ್ರಭಾವಿತರಿದ್ದೀರಿ, ಯಾರೆಲ್ಲ ಅಧಿಕಾರಸ್ಥರಿದ್ದೀರಿ ಅಂತವ್ರ ಮೇಲೆ ದೇಶ ಕಂಡರಿಯದ, ಪ್ರಪಂಚ ಕಂಡರಿಯದ ರೀತಿಯಲ್ಲಿ ಆರೋಪಗಳಿಗೆ ಬಂದು ಇಡೀ ರಾಜ್ಯ ತಲೆ ತಗ್ಸ್ತಕ್ಕಂಥ ರೀತಿಯಲ್ಲಿ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ಆ ಅಪಮಾನಗಳನ್ನ ಇಡೀ ರಾಜ್ಯವೇ ಅಪಮಾನದಿಂದ ತಲೆ ತಗ್ಸ್ತಕ್ಕಂಥ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಸರಮಾಲೆಯಲ್ಲಿ, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಆ ಮಾತುಗಳನ್ನ, ಸರಮಾಲೆಯಲ್ಲಿ ಬರ್ತಾ ಇದೆ. ಈ ರಾಜಕೀಯವಾಗಿ ಪ್ರಭಾವಿತರು ತಮ್ಮ ಅಧಿಕಾರದ ಪ್ರಭಾವವನ್ನು ಬಳಸ್ಕೊಂಡು ಇಂಥ ಕೃತ್ಯಗಳಲ್ಲಿ ಅಮಾಯಕ ಹೆಣ್ಣು ಮಕ್ಕಳುಗಳನ್ನ ಬಲಿಪಶುವನ್ನಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದ್ರು ಸರ್ಕಾರದ ಗಮನ ಮುಂದಿನ ದಿನಗಳಲ್ಲಿ ಈ ರಾಜಕೀಯವಾಗಿ ಪ್ರಭಾವಿತರು ಮಾಡ್ತಕ್ಕಂಥ ಅವ್ರ ಪಾಲ್ದಾರಿಕೆ ಇರ್ತಕ್ಕಂಥ ಇಂಥ ಪ್ರಕರಣಗಳು ಬಂದಂಥ ಸಂದರ್ಭದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ವಿಚಾರಣೆಯನ್ನ ಮಾಡಲಿಕ್ಕೆ ಏನಾದ್ರು ಈಗ SIT ಇರ್ಬೋದು, ಇನ್ನಿತರ ಇರ್ಬೋದು, ಏನಾದ್ರು ಒಂದು ಪರ್ಮನೆಂಟ್ ಆಗಿ ಏನಾದ್ರು ಸರ್ಕಾರ ಇದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಸಾಧ್ಯ ಇಲ್ಲ ಆದ್ರೂ ಮಾಡಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ರವಿ ಅವರು ಹೇಳಿದಾಗೆ ಈ ಪಾಕ್ಸೋ ಕೇಸ್ನಲ್ಲಿ ನನ್ನ ಒಂದು ಆಕ್ಷೇಪ ಇದೆ. ಈ ಪ್ರಶ್ನೆಗೂ ಯಾವುದಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟ ಈಗ ಕೋರ್ಟ್ಗಳು ನ್ಯಾಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ತಡ ಆಗಿರಬಹುದು, ಬೇರೆ ವಿಷಯ. ನೀವು ಅಲ್ಲಿ ಇನ್ಫ್ಲೂಯೆನ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಗ ರಾಜಕೀಯ ಇನ್ಫ್ಲೂಯೆನ್ಸು ಅಲ್ಲಿ ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಎತ್ತಿದ್ದೀರಿ. ಈಗ ತಡ ಆಗಿದ್ದು ಯಾಕೆ ಬೇರೆ ಬೇರೆ ಕೇಸುಗಳಲ್ಲಿದೆ. ಪೋಕ್ಸೋ ಕಾಯ್ದೆಯಲ್ಲಿ ಯಡಿಯೂರಪ್ಪನವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದೇವೆ. ಇದೊಂದೇ ಕೇಸ ಆ ರೀತಿ ಆಗಿರೋದು, ಅನೇಕ ಆಗಿರ್ತವೆ. ಆದರೆ ಅಂತ ಹೆಸರನ್ನು ನಾವಿಲ್ಲಿ ತಗೊಳ್ಬಾರ್ದಾಗಿತ್ತು. ಇದು ನನ್ನ ಆಕ್ಷೇಪ ಇದೆ. ಇದನ್ನ ಕಡತದಿಂದ ತೆಗೆಸ್ಬೇಕು, ದಯಮಾಡಿ ಇದನ್ನ ಕಡತದಿಂದ ತೆಗೆಸ್ಬೇಕು. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಪ್ರಸ್ತಾಪ ಮಾಡಲಿಲ್ವಲ್ಲ ವಿರೋಧ ಪಕ್ಷದ ಅವ್ರಿಗೆ ಯಾಕೆ ಪಾಪ ಉಳ್ಳಂತ ಅರ್ಥ ಆಗಲಿಲ್ಲ. ಪಕ್ಷಾತೀತವಾಗಿ ನ್ಯಾಯಾಂಗದ ಬಗ್ಗೆ ಮಾತಾಡಬಾರ್ದು, ಆಯ್ತಾಯ್ತು ಬಿಡಿ, ಮಾತಾಡಬಾರ್ದು. ಆಯ್ತಾಯ್ತು ಕೂಡ್ರಿ, ಆಯ್ತು ಕೂಡ್ರಿ ಕೂಡ್ರಿ ಕೂಡಿ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬೇಡ, ಯಾವ ಕಡೆ ತಗೋಬೇಡಿ, ಯಾವ ಕಡೆ ತಗೋದಿಲ್ಲ, ಕಡ್ತಗೋದಿಲ್ಲ, ಕಡ್ತಗೋದಿಲ್ಲ. ಕೂಡ್ರಿ ಕೂಡ್ರಿ ಕೂಡ್ರಿ, ಕೂಡಪ್ಪ, ಕೂಡ್ರಿ ಕೂಡಿ ಕೂಡಿ ಮಾತಾಡಿ ಹೇಳಿ. ನಾನು ಕೂಡಿ ಕೂಡ್ರಿ, ನಾವ್ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋ, ನಿಮ್ಮ ಮಾತು ಯಾವ ಕಡೆ ತಗೋದಿಲ್ಲ. ಕೂಡ್ರಿ, ಕೂಡ್ರಿ ಕೂಡಿ ಬ್ಯಾಡ, ಎಷ್ಟು ಮಾತಾಡ್ತೀರಿ? ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಅದನ್ನ ಹೇಳಿ ನೋಡಿ. ಇವರೇ ಚಲೋ ಸ್ವಾಮಿ, ವಿರೋಧ ಪಕ್ಷ ನಾಯಕರೇ, ವಿರೋಧ ಪಕ್ಷ ನಾಯಕರೇ, ಚಲೋ ಸ್ವಾಮಿ ಹೇಳಿದು ಹೇಳಿದು ಇಡೀ ಜಗತ್ತಿ ಅಲ್ಲಿ ಹೇಳಿ ಅವ್ರಿಗೆ ಕುತ್ಕೊಳತ್ತೆ. ಹೇ ಕೊಡ್ರಿ, ಏನ್ ಹುಡುಗಾಟಿ ಮಾಡ್ತೀರ? ಹೇ ಕೊಡ, ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ? ನೋಡೋಣ ಹೇಳ್ತೀನಿ, ಮೇಲೆ ಹೊರಗೆ ಹಾಕಿಬಿಡ್ತೀನಿ. ಏನ್ರಿ ಬೇರೆ ಭೋಜೇಗೌಡ ಏನಿದೆ ಹೆಸರು ಬರ್ಲಿಲ್ಲ ಅಲ್ಲ, ಆಯ್ತು ಮುಗಿ. ಒಂದಿನ ವಿಷಯ, ಗಂಭೀರವಾದ ವಿಷಯ ನಾನು ನೋಡ್ತೀನಿ, ನೋಡಕ್ ಬಿಡ್ತೀರಿ? ಗಂಭೀರವಾದ ವಿಷಯ ಏನಿದೆ ನನಗೆ ನೋಡಕ್ ಬಿಡಿ. ಇಡೀ ಮಾನ್ಯ ಸಭಾಪತಿಗಳೇ, ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನಾನು ಇಲ್ಲಿ ಪ್ರಸ್ತಾಪ ಮಾಡೋದ್ರಲ್ಲಿ ಏನು ತಪ್ಪಿದೆ ಕೇಳಿ. ನಾನು ಯಾವುದನ್ನು ನೋಡಿ ಕೊಡಿ, ನಾ ಹೇಳ್ತೀನಿ ಕೊಡಿ, ಮಾಡ್ಲಿಲ್ಲ, ನಾ ಹೇಳ್ತೀನಿ ಕೊಡ್ರಿ. ಏ ಕೊಡ್ರಿ, ಏನ್ರಿ ಕಾಮನ್ ಸೆನ್ಸ್? ಏ ಹೊರಗಾಗ್ತಾವ, ನಾನು ನೀನು ಹುಡುಗಾಟಿ ಮಾಡ್ತೀನಿ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ದೂಷಣೆ ಮಾಡಿ, ಒಂದ್ ನಿಮಿಷ ರೀ, ನಾ ಹೇಳ್ತೀನಿ. ಇಲ್ಲಿ ಸಭೆಯಲ್ಲಿ ಒಂದ್ ನಿಮಿಷ.
ಈ ಸಭೆಯಲ್ಲಿ ಡಿಪೆಂಡ್ ಮಾಡ್ಕೊಳ್ಳೋ ಬರೋ ಹೆಸರು ಬಂದಿದ್ದನ್ನ ಅದನ್ನ ಕಡಿಮೆ ತೆಗಿತೀನಿ ನಾನು. ಈಗ ತಿಪ್ಪೇಸ್ವಾಮಿ ನೋಡ್ರಿ ಏನ್ರಿ ಯಾವ ರೀತಿ ನೋಡಿ ಬೋಜೇಗೌಡ ಸರಿಯಲ್ಲ. ಐಡೆಂಟಿಫೈ ದಟ್ ವಾಟ್ ರವಿ ಸರ್ ಹೇಳಿದ್ರು ಅನ್ನೋ ವಿಚಾರ ನಾನು ತಪ್ಪು ಅಂತ ಹೇಳೋದಿಲ್ಲ. ಕೋರ್ಟ್ ಡಿಸಿಷನ್ ನೋಡಾಕರ ಬಿಡ್ತಿಲ್ಲ ನನಗೆ, ಕಾಮಿಟ್ ಮಾಡಬಾರ್ದು. ನೋಡ್ತೀನಿ ನಾನು, ನೋಡಿ ಕೇಸಲ್ಲಿ ಕೊಡ್ತಾರೆ, ಕೆಲವು ಕೇಸಲ್ಲಿ ಕೊಟ್ಟಲ್ಲ ಅನ್ನೋ ವಿಚಾರ ಇದೆಯಲ್ಲ. ನೋಡಿ ನಾ ಹೇಳಿದ ಈಗ ತಿಪ್ಪೇಸ್ವಾಮಿ ವಿಶೇಷವಾದ ತಂಡನ ರಚನೆ ಮಾಡಿಲ್ಲ ಅಂತ ಕೇಳಿದ್ರೆ ತಿಪ್ಪೇಸ್ವಾಮಿ ರವಿ ಕುತ್ಕೋ. ತಿಪ್ಪೇಸ್ವಾಮಿ ಮುಖ್ಯಮಂತ್ರಿಗಳಿಗೆ ಚೆಕ್ ಪ್ರಶ್ನೆ ಸಂಖ್ಯೆ 464ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಬಯಸುತ್ತಿದ್ದಾರೆ. ಮುಖ್ಯಮಂತ್ರಿ